ಎಲ್ಲರಿಗೂ ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದೊಳಗೆ RTA ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಏನಿದು RTA? ಸೊ RTA ಅಂದರೆ ರೈಟ್ ಟು ಎಜುಕೇಷನ್ ಅಂತೇಳಿ. ಈ ರೈಟ್ ಟು ಎಜುಕೇಷನ್ ಅಂದರೆ ಉಚಿತ ಶಿಕ್ಷಣ. ಉಚಿತ ಶಿಕ್ಷಣ ಕಾಯ್ದೆಯು 2009ರಲ್ಲಿ ಇದು ಜಾರಿಯಾಗಿ ಒಂದು ಕಾಯ್ದೆಯಾಗಿ ಜಾರಿಯಾಗಿರ್ತಕ್ಕಂಥದ್ದು. ಸೊ ಈ ಜಾರಿಗೆ ಬಂದದ ನಂತರ ಏನಾಯಿತು, ಖಾಸಗಿ ಶಾಲೆಯೊಳಗೆ ವಿದ್ಯಾರ್ಥಿಗಳಿಗೆ 25% ಸೀಟುಗಳನ್ನು ಮೀಸಲಾಗಿ ಇಟ್ಟಿರ್ತಕ್ಕಂಥದ್ದು. ಅಂದರೆ ಖಾಸಗಿ ಶಾಲೆಯೊಳಗೆ 25% ಸೀಟುಗಳನ್ನು ವಿದ್ಯಾರ್ಥಿಗಳಿಗಾಗಿ ಉಚಿತ ಶಿಕ್ಷಣ ಅಂದರೆ RTE ಅಡಿಯೊಳಗೆ ಏನು ಮಾಡಬೇಕು, ಒಂದು 25% ಸೀಟುಗಳನ್ನು ಏನು ಮಾಡಬೇಕು, ಕಾಯ್ದಿರಿಸಬೇಕು. ಅಂದರೆ ಆ ಒಂದು ಸೀಟುಗಳನ್ನು ಯಾವ ಒಂದು ವರ್ಗದ ವಿದ್ಯಾರ್ಥಿಗಳಿಗೆ ನೀಡಬೇಕು ಅಂತಂದರೆ, ಈ ಒಂದು ಎಕನಾಮಿಕ್ಕಾಗಲಿ ವೀಕರ್ ಸೆಕ್ಷನ್ ಒಳಗೆ ಹಿಂದುಳಿದಿರ್ತಕ್ಕಂಥವ್ರನ್ನ ಮತ್ತು ಅದೇ ರೀತಿಯಾಗಿ ಬಿಲೋ ಪಾವರ್ಟಿ ಲೈನ್ ಕೆಳಗಿರ್ತಕ್ಕಂಥ ಮಕ್ಕಳಿಗೆ ಏನು ಮಾಡಬೇಕು, ಉಚಿತವಾಗಿ ಶಿಕ್ಷಣವನ್ನು ಕೊಡುವಂತಹ ಜವಾಬ್ದಾರಿಯನ್ನು ಸರ್ಕಾರ ಹೊತ್ತುಕೊಂಡಿರ್ತಕ್ಕಂಥದ್ದು. ಹೇಗೆ ಒಂದು ಅರ್ಜಿ ಸಲ್ಲಿಸಬೇಕು ಮತ್ತು ಯಾವ್ಯಾವ ಸ್ಕೂಲ್ಗಳಲ್ಲಿ ಈ ಒಂದು RTA ಅಡಿಯೊಳಗೆ 25% ಸೀಟ್ಗಳಿರ್ತಾವೆ ಮತ್ತು ಅದಕ್ಕೆ ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಅರ್ಜಿ ಸಲ್ಲಿಸಬಹುದು, ಹಾಗೆ ಬೇಕಾದ ದಾಖಲಾತಿಗಳೇನು, ಅದರ ಒಂದು ವಯೋಮಿತಿ ಏನು ಮತ್ತು ಈ ಒಂದು RTEಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದೊಳಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸೊ ಈ RTA ಅಪ್ಲಿಕೇಶನ್ ಯಾವಾಗ ಪ್ರಾರಂಭ ಆಗುತ್ತಪ್ಪ ಅಂತಂದ್ರೆ ಏಪ್ರಿಲ್ 21, 2026 ಅಂದರೆ ಇವತ್ತಿನಿಂದಲೇ ಈ ಒಂದು ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ ಮೇ 17, 2026 ಈ ಒಂದು ಅರ್ಜಿ ಏನಾಗುತ್ತೆ, ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಇದನ್ನು ಯಾರು ಮಿಸ್ ಮಾಡ್ಕೋಬೇಡ್ರಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಕ್ಕಂಥವ್ರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. RTEಗೆ ಹಿಂದೆ ಅರ್ಜಿ ಸಲ್ಲಿಸಿ. ಸೊ ಈ ಒಂದು RTEಗೆ ಅರ್ಜಿ ಸಲ್ಲಿಸ್ಬೇಕಪ್ಪ ಅಂತಂದರೆ ಬೇಕಾದ ಅರ್ಹತೆಗಳೇನು, ಯಾರ್ಯಾರು ಈ ಒಂದು ಅಪ್ಲಿಕೇಶನ್ ಹಾಕಲು ಅರ್ಹರಿದ್ದಾರೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡೋಣ. ಮೊದಲಿಗೆ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಮಕ್ಕಳು EWS ಆ್ಯನ್ಯುವಲ್ ಇನ್ಕಮ್ ಎಷ್ಟು ಬಂದರೆ 3.5 ಲಕ್ಷ ಕೆಳಗೆ ಇರತಕ್ಕಂಥವ್ರು ಈ ಒಂದು ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್ ಇರ್ತಾರೆ. ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ಒನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಕ್ಕಳು SC/ST ಕ್ಯಾಟಗರಿ ಸ್ಟೂಡೆಂಟ್ಸ್ ಏನು ಮಾಡ್ಬೋದು, ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿಯಾಗಿ ಅನಾಥ ಮಕ್ಕಳು, ವಿಶೇಷ ಅಗತ್ಯವುಳ್ಳ ಮಕ್ಕಳು ಇವರು ಸಹ ಹಾಕಲು ಎಲಿಜಿಬಲ್ ಇರ್ತಾರೆ. ಇನ್ನು 4ನೇದು ಮಗುವಿನ ವಯಸ್ಸು ಏನಪ್ಪ, ಇದು ಇಂಪಾರ್ಟೆಂಟ್ ನೋಡಿರಿ. ಎಲ್ರಿಗೂ ಹಾಕ್ಬೋದು, ಬಟ್ ಈ ಒಂದು ವಯಸ್ಸಿನ ಒಳಗಿರ್ತಕ್ಕಂಥ ಮಕ್ಕಳು ಮಾತ್ರ ಇದನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಬರ್ತದೆ. ಸೊ 5ರಿಂದ 7 ವರ್ಷದ ಒಳಗೆ ಇರ್ತಕ್ಕಂಥ ಮಕ್ಕಳು LKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಸೊ ಇಲ್ಲಿ ಏನು ಐತಿ ನೋಡ್ರಿ, 5ರಿಂದ 7 ವರ್ಷದೊಳಗಿನ ಮಕ್ಕಳು ಏನು ಮಾಡ್ಬೋದು, LKGಗೆ ಮತ್ತು 1ನೇ ತರಗತಿಗೆ ಅಪ್ಲಿಕೇಶನ್ ಅವರು ಅಡ್ಮಿಷನ್ ಮಾಡ್ಕೋಬೋದು. ಸೊ ಹಾಗಾದರೆ ಬೇಕಾದ ದಾಖಲಾತಿಗಳೇನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಮಗುವಿನ ಜನನ ಪ್ರಮಾಣ ಪತ್ರ ಕಡ್ಡಾಯವಾಗಿರ್ತೈತೆ ರೀ. ಅದೇ ರೀತಿ ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪೋಷಕರ ಆಧಾರ್ ಕಾರ್ಡು ಮತ್ತು ಪಡಿತರ ಚೀಟಿ, BPL ಕಾರ್ಡ್ ಇರ್ಬೋದು, AY ರೇಷನ್ ಕಾರ್ಡ್ ಇರ್ಬೋದು, ಇನ್ನು ಆದಾಯ ಪ್ರಮಾಣ ಪತ್ರ, ವಾಸಸ್ಥಳ ದೃಢೀಕರಣ ಪತ್ರ, ಇವು ಬೇಕಾದ ದಾಖಲೆಗಳು. ಸೊ ಇದು ಸಂಪೂರ್ಣವಾಗಿ ಆನ್ಲೈನ್ ಮೂಲಕವೇ ನೀಡತಕ್ಕಂಥದ್ದು. ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸ್ಕೂಲ್ ಎಜುಕೇಷನ್ .kernataka.in ಅಂತಂದು ಏನಂತ ಈ ಒಂದು ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಪಡಿಬೋದು. ಹಾಗಾದ್ರೆ ಈ ಒಂದು RTA ಪ್ರವೇಶಕ್ಕೆ ವಯೋಮಿತಿಯನ್ನು ನೋಡೋಣ. ಸೊ ಮೇಲೆ ಹೇಳಿದಂತೆ LKG ಮತ್ತು 1ನೇ ತರಗತಿ 5ರಿಂದ 7ನೇ ವಯಸ್ಸಿನ ಒಳಗೆ ಮಕ್ಕಳು ಏನು ಮಾಡ್ಬೋದು, ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ವಿ. ಸೊ ಹಾಗಾದರೆ LKGಗೆ ಪ್ರವೇಶ ಸಲ್ಲಿಸಬೇಕಪ್ಪ ಅಂತಂದರೆ, LKGಗೆ ಪ್ರವೇಶವನ್ನು ಪಡಿಬೇಕಪ್ಪ ಅಂದ್ರೆ ಎಷ್ಟು ವರ್ಷ ಇರಬೇಕು ಮಗುವಿಗೆ ಅಂತಕ್ಕಂಥದ್ದನ್ನು ನೋಡೋಣ. ಸೊ ಮೊದಲಿಗೆ ಈ ಒಂದು LKGಗೆ ಪ್ರವೇಶವನ್ನು ಪಡಿಬೇಕಪ್ಪ ಅಂತಂದರೆ ಮಗುವಿಗೆ 3 ವರ್ಷ 10 ತಿಂಗಳಿಂದ 4 ವರ್ಷ 10 ತಿಂಗಳ ಒಳಗೆ ಇರಬೇಕು. ಸೊ ಮೊದಲಿಗೆ 3 ವರ್ಷ 10 ತಿಂಗಳಿಂದ 4 ವರ್ಷ 10 ತಿಂಗಳ ಒಳಗಾಗಿ ಮಗು ಇರಬೇಕು ರೀ. ಆ ಒಂದು 4 ವರ್ಷ 10 ತಿಂಗಳ ನಂತರ ಅಪ್ಲೈ ಮಾಡೋಕ್ಕೆ ಹೋದ್ರೆ ಬರೋದಿಲ್ಲ. ಸೊ ಹಾಗಾಗಿ ಅವರು ಹೇಳ್ತಕ್ಕಂಥ ಒಂದು ಏನೇ ಒಂದು
ಇಷ್ಟು ವರ್ಷ ಇಷ್ಟು ತಿಂಗಳು ಅಂತ ಏನು ಕೊಟ್ಟಿದ್ದಾರೆ ಆ ಒಂದು ವಯೋಮಿತಿ ಒಳಗಡೆ ಇವರು ಅಪ್ಲೈ ಮಾಡ್ಬೋದು. ಇದು ಎಲ್ ಕೆ ಜಿಗೆ ಆಯಿತು. ಇನ್ನು 1ನೇ ತರಗತಿಗೆ, ಸೊ 1ನೇ ತರಗತಿಗಾಗಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೇಕಪ್ಪ ಅಂತಂದ್ರೆ ಇಲ್ಲಿ ಏನು ವಯೋಮಿತಿ ಇರಬೇಕು ಅಂತ ನೋಡೋಣ. 5 ವರ್ಷ 10 ತಿಂಗಳಿಂದ 6 ವರ್ಷ 10 ತಿಂಗಳ ಒಳಗಿರುವಂತಹ ಮಕ್ಕಳು ಏನು ಮಾಡ್ಬೋದು, ಈ ಒಂದು ಆರ್ ಟಿ ಐಗೆ ಅಪ್ಲಿಕೇಶನ್ ಸಲ್ಲಿಸ್ಬೋದು. ಸೊ 5 ವರ್ಷ 10 ತಿಂಗಳಿಂದ 6 ವರ್ಷ 10 ತಿಂಗಳ ಒಳಗಿರ್ತಕ್ಕಂಥ ಮಕ್ಕಳು. ಸೊ ಇದೇನಾಯಿತು, ಆರ್ ಟಿ ಐಗೆ ಪ್ರವೇಶಕ್ಕೆ ಇರತಕ್ಕಂಥ ವಯೋಮಿತಿ. ಸೊ ಇಲಾಖೆ ನಿಗದಿಪಡಿಸಿರ್ತಕ್ಕಂಥದ್ದು. ಮೊದಲಿಗೆ ಇಲ್ಲಿ ಮಗುವಿನ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕು. ಮಗುವಿನ ಆಧಾರ್ ಕಾರ್ಡ್ ಕಡ್ಡಾಯವಾಗಿರಬೇಕು ಮೊದಲು ಫಸ್ಟ್. ಇನ್ನು 2ನೇದ್ದು ಮಗುವಿನ ಜನನ ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಬೇಕು. 1ನೇದು ಆಧಾರ್ ಕಾರ್ಡ್ ಇರಬೇಕು, 2ನೇದು ಮಗುವಿನ ಜನನ ಪ್ರಮಾಣ ಪತ್ರ ಇರಬೇಕು. ಇನ್ನು 3ನೇದು ವಾಸಸ್ಥಳ ಅಥವಾ ದೃಢೀಕರಣ. ತಂದೆ ತಾಯಿದ ವಾಸಸ್ಥಳ ಇರ್ಬೋದು. ತಹಸೀಲ್ ಆಫೀಸಿಂದ ಈಗ ಕೊಡ್ತಾರೆ ನೋಡ್ರಿ ಹೊಸದ, 1 ವರ್ಷದವರೆಗೆ ಮಾತ್ರ ಅದು ವ್ಯಾಲಿಡ್ ಇರ್ತದೆ. ಆ ಒಂದು ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕು. ಇನ್ನು 3ನೇದ್ದು ಪೋಷಕರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ. ಇದು ನೋಡ್ರಿ ಮಸ್ಟ್ ಆ್ಯಂಡ್ ಶುಡ್ ಆಗಿ ತಿಳ್ಕೊಳ್ರಿ. ಪೋಷಕರ ಮಗುವಿನದ್ದು ಇದ್ರೆ ನಡೀತೈತಿ, ಇರ್ಲಿಕ್ಕಂದ್ರೆ ನಡೀತೈತಿ. ಸೊ ಪೋಷಕರದ್ದು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಬೇಕು. ಸೊ ಇದು 4ನೇದು. ಸೊ ಈ 4 ಮೂಲ ದಾಖಲಾತಿಗಳನ್ನು ಇಟ್ಕೋಬೇಕು ಸರ್. ಇಟ್ಕೊಂಡ್ಬಿಟ್ಟು ಏನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವಾಗ ಮಗುವಿನ ಒಂದು ಭಾವಚಿತ್ರ ಬೇಕಾಗುತ್ತೆ. ಸೊ 1ನೇದ್ರಿ ಆಧಾರ್ ಕಾರ್ಡು, ಮಗುವಿನ ಜನನ ಪ್ರಮಾಣ ಪತ್ರ, ವಾಸಸ್ಥಳ ಮತ್ತು ಪೋಷಕರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ. ತದನಂತರ ಏನು ಮಾಡಬೇಕು, ಮಗುವಿನ ಒಂದು ಭಾವಚಿತ್ರ ಕಡ್ಡಾಯವಾಗಿ ಬೇಕಾಗುತ್ತೆ. ಸೊ ಇದಿಷ್ಟು ದಾಖಲಾತಿಗಳು ಆಗ್ತವೆ. ಹಾಗಾದ್ರೆ ಎಲ್ಲಿ ಇದು ಯಾವ ಒಂದು ವೆಬ್ಸೈಟ್ ಒಳಗೆ ಸಲ್ಲಿಸಬೇಕು ಅಂತಂತಂದ್ರೆ, ಸೊ ಇಲ್ಲಿ ಸ್ಕೂಲ್ ಎಜುಕೇಷನ್ .karnataka.nic.in ಅಂತ ಏನಾಯ್ತಲ್ಲ, ಸೊ ಈ ಒಂದು ವೆಬ್ಸೈಟ್ ಒಳಗೆ ಏನು ಮಾಡ್ಬೇಕ್ರಿ, ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಲ್ಲಿಸ್ಬೇಕಾಗುತ್ತೆ. ಸೊ ಆರಂಭದ ದಿನಾಂಕ ಹಿಂದೆ ಅಂದರೆ ಏಪ್ರಿಲ್ 21 ಅಂದರೆ ಇವತ್ತಿನಿಂದಲೇ ಏನಾಗುತ್ತೆ, ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ ಯಾವುದಂದ್ರೆ ಮೇ 17, 2026 ಏನಾಗುತ್ತೆ ಈ ಒಂದು ಅರ್ಜಿ ಸಲ್ಲಿಕೆ ಮುಕ್ತಾಯ ಆಗುತ್ತೆ. ಸೊ ಆನ್ಲೈನ್ ಒಳಗೆ ಏನು ಮಾಡ್ತಾರೆ, ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ಬಿಡ್ತಾನೆ. ಸೊ ಆ ಒಂದು ಪಟ್ಟಿ ಒಳಗೆ ನಿಮ್ಮ ಒಂದು ಮಗುವಿನ ಹೆಸರು ಇತ್ತಪ್ಪ ಅಂತಂದರೆ ನೀವು ಮತ್ತೆ ಏನು ಮಾಡಿರ್ತಾರೆ, ಮಗುವಿನ ಹೆಸರು ಮತ್ತು ಶಾಲೆಯ ಹೆಸರು ಕೊಟ್ಟಿರ್ತಾರೆ. ಸೊ ಆ ಒಂದು ಶಾಲೆ ಒಳಗೆ ಹೋಗಿ ನೀವು ಅಡ್ಮಿಷನ್ ತೊಗೋಬೋದು. ಸೊ ಅಡ್ಮಿಷನ್ ತೊಗೊಳ್ಳೋ ಮುಂದೆ ನೋಡಿರಿ, ನೀವು ಯಾವುದೇ ಪರೀಕ್ಷಾ ಶುಲ್ಕವನ್ನು ಕಟ್ಟೋಗಿಲ್ಲ, ಶಾಲಾ ಫೀಸ್ ಕಟ್ಟೋಗಿಲ್ಲ, ಅದೇ ರೀತಿಯಾಗಿ ಪುಸ್ತಕ ಬಟ್ಟೆ ಯಾವುದೇ ನೀವು ಕೊಡಿಸುವಂತಿಲ್ಲ. ಎಲ್ಲ ಸರ್ಕಾರವೇ ನಿಮ್ಮ ಮಗುವಿನ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತದೆ. ನೀವು ಏನು ಮಾಡ್ತೀರಿ, ಮಗುವಿಗೆ ಟಿಫಿನ್ ಬಾಕ್ಸ್ ಏನು ಕಟ್ಟಿಕೊಡೋದು ಅಷ್ಟೇ ನಿಮ್ಮ ಕೆಲಸ ಇರ್ತೈತಿ. ಎಲ್ಲ ಒಂದು ಫೆಸಿಲಿಟಿಯನ್ನು ಸರ್ಕಾರವೇ ಅದಕ್ಕೆ ಅಮೌಂಟನ್ನು ಕೊಡ್ತಿರ್ತೈತಿ. ಹಾಗಾಗಿ ಅವರು ಆ ಒಂದು ಅನ್ವಯ ಸ್ಕೂಲ್ನವರು ವಿದ್ಯಾರ್ಥಿಗಳಿಗೆ ಪುಸ್ತಕ ಬಟ್ಟೆ ಮತ್ತು ಶಾಲಾ ಫೀಸ್ ಪರೀಕ್ಷಾ ಫೀಸ್ ತಾವೇ ಕಟ್ಟಿಕೊಳ್ತಾರೆ. ಸೊ ಇದಿಷ್ಟು RTE ಅಡಿಯಲ್ಲಿ ಖಾಸಗಿ ಶಾಲೆಯಲ್ಲಿರ್ತಕ್ಕಂಥ 25% ಸೀಟು ಅನುವು ಮಾಡುವುದರ ಒಂದು ಅಪ್ಲಿಕೇಶನ್ ಕುರಿತು ಮಾಹಿತಿಯಾಗಿತ್ತು. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಕ್ಕಂಥವ್ರು ನೀವು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಇದುವರೆಗೆ ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಬೆಂಬಲಕ್ಕೆ ನಮ್ಮ ಅನಂತ ನಮಸ್ಕಾರವನ್ನು ತಿಳಿಸ್ತಾ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಧನ್ಯವಾದಗಳು.